ಕಚ್ಚ ಅಂತ ಒಂದು ಶಬ್ದ. ಸ್ತ್ರೀಯರಾಗಲಿ ಪುರುಷರಾಗಲಿ ಉಟ್ಕೊಳ್ಳುವಂಥ ಕಚ್ಚೆ ವಸ್ತ್ರ ಇದೆಯಲ್ಲ, ಅದಕ್ಕೆಲ್ಲದಕ್ಕೂ ಕಚ್ಚ ವಸ್ತ್ರಂ ಧೃತ್ವ ಅಥವಾ ಕಚ್ಚ ವಸ್ತ್ರಂ ವೇಷ್ಟಿತ್ವ ಅಥವಾ ಕಚ್ಚ ವಸ್ತ್ರಂ ವಸಿತ್ವ ಪರಿವಸ್ಯ, ಹೀಗೆಲ್ಲ ಅದನ್ನ ನಾವು ಪ್ರಯೋಗ ಮಾಡಬಹುದು. ಹೀಗೆ ಕಚ್ಚೆಯಿಂದ ಕೂಡಿದ ವಸ್ತ್ರವನ್ನು ಉಟ್ಕೊಂಡು ಅಂತ ಅದಕ್ಕೆ ಅರ್ಥ ಆಗ್ತದೆ. ಈಗ ಕೆಲವು ಬಾರಿ ವಸ್ತ್ರ ಉಟ್ಕೊಂಡಿದ್ದಾನೆ, ಅದರ ಕಚ್ಚೆ ಹಾಕೊಂಡಿಲ್ಲ, ಆವಾಗ ಕಚ್ಚ ವಸ್ತ್ರಂ ಧರ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದ್ರೆ ವಸ್ತ್ರ ಉಟ್ಕೊಂಡಿದ್ದಾನೆ. ಆಗ ಶುದ್ಧವಾಗಿ ಕಚ್ಚಂ ಧರ ಅಂತ ಹೀಗೆ ಪ್ರಯೋಗ ಮಾಡಬೇಕಾಗ್ತದೆ. ಯಾಕಂದ್ರೆ ಅದಕ್ಕೆ ಈ ಪ್ರಯೋಗದಲ್ಲಿ ದ ಟಕ್ ಆಫ್ ಕ್ಲೋತ್ ಅಂತ ಹೀಗೆ ಪ್ರಯೋಗ, ಅದಕ್ಕೆಲ್ಲ ಉದಾಹರಣೆ ಹೇಳಿದ್ದಾರೆ. ಟಕ್ ಅಂದ್ರೆ ಒಳಗೆ ಸಿಕ್ಸ್ಕೊಳ್ಳೋದು ಅಂತ ಅರ್ಥ. ಟಕ್ ಇನ್ ಯುವರ್ ಶರ್ಟ್ ಅಂತ ಇಂಗ್ಲಿಷ್ನಲ್ಲಿ ಆ ಟಕ್ ಅನ್ನೋದಕ್ಕೆ ಪ್ರಯೋಗ ಕೂಡ ತೋರಿಸಿರ್ತಾರೆ. ಈ ಟಕ್ ಅಂತಂದ್ರೆ ಒಳಗೆ ಸೇರಿಸುವಂಥದ್ದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಹಾಗಾಗಿ ಕಚ್ಚ ಅಂದ್ರೆ ಕಚ್ಚೆ ಉಳ್ಳಂಥ ವಸ್ತ್ರ ಅಂತನೂ ಅರ್ಥ ಆಗಬಹುದು, ಇಲ್ಲ ಅಂತಲ್ಲ. ಹಾಗೇನೆ ಕಚ್ಚ ಅಂತಂದ್ರೆ ನಿರ್ದಿಷ್ಟವಾಗಿ ಹಿಂಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಸಿಕ್ಕಿಸಿಕೊಳ್ಳುವಂಥ ಒಂದು ತುದಿ ಏನಿರ್ತದಲ್ಲ, ಅದಕ್ಕೂ ಕೂಡ ಕಚ್ಚ ಅಂತ ಹೇಳ್ತಾರೆ. ಸ್ವಾರಸ್ಯದ ಸಂಗತಿ ಅಂದ್ರೆ ಈ ಕಚ್ಚ ಅನ್ನೋ ಶಬ್ದ, ಕಚ್ಚೆ ಅನ್ನೋ ಅರ್ಥದಲ್ಲಿ ನನಗೆ ಸಂಸ್ಕೃತದಲ್ಲೂ ಬಳಕೆಗೆ ಅದು ಕಂಡಿಲ್ಲ. ಯಾವುದೇ ಕಾವ್ಯದಲ್ಲಿ ಇತ್ಯಾದಿ ಕಡೆಗಳಲ್ಲಿ, ಮಹಾಭಾರತ, ರಾಮಾಯಣ ಇನ್ನಿತರ ಯಾವುದೇ ಕಾವ್ಯದಲ್ಲಿ ನನಗೆ ಕಂಡಿಲ್ಲ. ತಮ್ಗೆ ಯಾರಿಗಾರು ಬಳಕೆಯಲ್ಲಿ ಉಪಲಬ್ಧ ಇದ್ರೆ ತಿಳಿಸಬೇಕು. ಸಂಸ್ಕೃತ ಮಾತಾಡುವಂತಹ ವಿದ್ವಾಂಸರು ಅವರು ಸಂದರ್ಭದಲ್ಲಿ ಷಟ್ಪುಚ್ಛ ಕಚ್ಚ, ಷಟ್ಪುಚ್ಛ ಅದು ಮಹಾಪ್ರಾಣ, ಕಚ್ಚ ಅಂತ ಅಲ್ಪಪ್ರಾಣ, ಹೀಗೆ ಅದನ್ನು ಬಳಕೆ ಮಾಡೋದನ್ನ ನೋಡಿದ್ದೀನಿ. ಗ್ರಂಥಗಳಲ್ಲಿ ಎಲ್ಲಿ ಕಾಣಿಸೋದಿಲ್ಲ. ಕಚ್ಚ ಅಂತ ಬೇರೆ ಶಬ್ದ ಇದೆ, ಅದು ಮಹಾಪ್ರಾಣದ್ದು, ಅದಕ್ಕೆ ಈ ಅರ್ಥ ಇಲ್ಲವೇ ಇಲ್ಲ. ಒಂದು ಬಾರ್ಡರ್ಸ್ ಮತ್ತೆ ಸ್ಕರ್ಟ್, ಅಂಚು ಅಂತ ಹೀಗೊಂದು ಅರ್ಥ ಇದೆ ಅದಕ್ಕೆ. ಈ ನಾವು ಧೋತಿ ಅಥವಾ ಸೀರೆ ಅಂಚನ್ನೇ ಒಳಗೆ ಉಟ್ಕೋತಿರ್ತೇವೆ. ಆದರೆ ಆ ಶಬ್ದವನ್ನ, ಕಚ್ಚ ಅನ್ನೋ ಮಹಾಪ್ರಾಣದ ಶಬ್ದವನ್ನ ಹೀಗೆ ಇಲ್ಲಿ ಬಳಕೆ ಮಾಡೋದು, ಕಚ್ಚೆ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡೋದು ಕಾಣಿಸೋದಿಲ್ಲ. ಒಂದ್ಯಾವುದೋ ಅನೇಕ ಡಿಕ್ಷನರಿಗಳೆಲ್ಲ ಶಬ್ದವೇ ಕಾಣಿಸೋದಿಲ್ಲ. ಒಂದ್ಯಾವುದೋ ಡಿಕ್ಷನರಿಯಲ್ಲಿ ಮಾತ್ರ ಕಚ್ಚ ಅನ್ನೋ ಶಬ್ದ ಕಾಣಿಸಿತು. ದ ಟಕ್ ಆಫ್ ಎ ಕ್ಲೋತ್ಸ್ ಅಂತ ಅವರ ಅರ್ಥ ಬರೆದಿದ್ರು ಅದಕ್ಕೆ. ಅದ್ರ ಬಗ್ಗೆ ಇನ್ನಷ್ಟು ಸಂಶೋಧನೆ ನಡೀಬೇಕು. ನಿಮ್ಮ ಅಭಿಪ್ರಾಯ ಹೇಳಬೇಕು.